ನಮ್ಮ ಹಿರಿಯರು ಯಾವಾಗಲೂ ಒಂದು ಮಾತು ಹೇಳ್ತಿರ್ತಾರೆ, ಮಾತಿನ ಮೇಲೆ ಗಮನ ಇಡಿ ಅಂತ. ಯಾಕಂದರೆ ಅಶ್ವಿನಿ ದೇವತೆಗಳು ಓಡಾಡ್ತಿರ್ತಾರೆ, ಅವರು ನಮ್ಮ ಮಾತಿಗೆ ಅಸ್ತು ಅಂದರೆ ಅದು ನಿಜ ಆಗುತ್ತೆ ಅಂತ. ಅದಕ್ಕಾಗಿ ಯಾವಾಗಲೂ ಒಳ್ಳೆಯದನ್ನೇ ಮಾತಾಡಿ ಒಳ್ಳೆಯದನ್ನೇ ಆಲೋಚಿಸಿ ಅಂತ ಹೇಳ್ತಿರ್ತಾರೆ. ಇದರ ಬಗ್ಗೆ ನನಗೆ ಗೊತ್ತಿಲ್ಲ, ಆದರೆ ಈ ಕತೆ ಕೇಳಿದ್ರೆ ನಾವು ಮಾತಾಡೋ ಪದಗಳಲ್ಲಿರೋ ಶಕ್ತಿ ಏನು ಅಂತ ನಿಮಗೆ ಗೊತ್ತಾಗುತ್ತೆ. ಬೆಟ್ಟ ಗುಡ್ಡಗಳ ಸಾಲು, ಹಚ್ಚ ಹಸಿರು ಹೊಲಗಳು, ಸೂರ್ಯನ ಕಿರಣಗಳಿಗೆ ಕಂಗೊಳಿಸುವ ಚಿಕ್ಕ ಪುಟ್ಟ ಹೆಂಚಿನ ಮನೆಗಳು, ಪಕ್ಷಿಗಳ ಕೂಗು ತುಂಬಿರುವ ಒಂದು ಚಿಕ್ಕ ಹಳ್ಳಿಯಲ್ಲಿ ರವಿ ಅಂತ ಒಬ್ಬ ಹುಡುಗ ಇದ್ದ. ಅವನಿಗೆ ಅವನ ತಂದೆ ಜೊತೆ ಹೊಲಕ್ಕೆ ಹೋಗೋದು ಅಂದರೆ ತುಂಬ ಇಷ್ಟ. ಹೊಲ ಗದ್ದೆಗಳಲ್ಲಿ ಓಡಾಡೋದು, ಸ್ನೇಹಿತರ ಜೊತೆ ಆಟ ಆಡೋದು, ಶಾಲೆಗೆ ಹೋಗೋದು, ಇದೇ ಅವನ ಜೀವನ ಆಗಿತ್ತು. ಸರಳವಾಗಿದ್ದರೂ ತುಂಬ ಸಂತೋಷದಿಂದ ಬದುಕುತ್ತಿದ್ದ. ಇದೆಲ್ಲದರ ಮಧ್ಯೆ ರವಿಗೆ ಅವನ ಮೇಲೆ ಕೀಳರಿಮೆ ಬರುವಂತೆ ಮಾಡಿದ ಒಂದು ವಿಷಯ ಅಂದರೆ ಅದು ಅವನ ವಿದ್ಯಾಭ್ಯಾಸ. ಹೌದು, ರವಿ ಓದುವುದರಲ್ಲಿ ಸ್ವಲ್ಪ ಹಿಂದೆ ಉಳಿದಿದ್ದ. ಶಾಲೆಯಲ್ಲಿ ಶಿಕ್ಷಕರು ಕೇಳುವ ಯಾವುದೇ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ಆಗ್ತಾ ಇರಲಿಲ್ಲ ರವಿಗೆ. ಇದನ್ನು ನೋಡಿ ಅವನ ಸ್ನೇಹಿತರು ನಗುತ್ತಿದ್ದರು. ಇನ್ನು ಕೆಲವರು, ನೀನು ಶಾಲೆಗೆ ಬರುವುದೇ ಬೇಡವಾಗಿತ್ತು, ನೀನು ಸಹ ನಿನ್ನ ತಂದೆ ಜೊತೆ ಗದ್ದೆಗೆ ಹೋಗಿ ಕೆಲಸ ಮಾಡು ಅಂದರು. ಆ ಮಾತುಗಳು ರವಿಯ ಮನಸ್ಸಿಗೆ ತುಂಬ ನೋವನ್ನು ಕೊಡುತ್ತಿದ್ದವು. ಆ ದಿನ ಮನೆಗೆ ಬಂದು ರವಿ ತುಂಬ ದುಃಖಪಟ್ಟ. ಸ್ನೇಹಿತರ ಮಾತಿಗೆ ತಲೆ ಕೆಡಿಸಿಕೊಂಡ ರವಿ ತನ್ನ ತಂದೆಯ ಬಳಿ ಹೋಗಿ, ಅಪ್ಪ, ಇನ್ಮೇಲೆ ನಾನು ಶಾಲೆಗೆ ಹೋಗೋದಿಲ್ಲ, ನನಗೆ ಓದೋದಕ್ಕೆ ತುಂಬ ಕಷ್ಟ ಆಗ್ತಿದೆ, ನಾನು ನಿನ್ನ ಜೊತೆ ಗದ್ದೆ ಕೆಲಸಕ್ಕೆ ಬರ್ತೀನಿ ಅಪ್ಪ ಅಂತ ಕೇಳ್ದ. ಆ ಮಾತನ್ನು ಕೇಳಿಸಿಕೊಂಡ ರವಿಯ ತಂದೆ ಅವನ ಮೇಲೆ ಕೋಪ ಮಾಡಿಕೊಳ್ಳಿಲ್ಲ, ಬದಲಿಗೆ ನಗುತ್ತಾ ಒಂದು ಮಾತು ಹೇಳ್ದ, ವಿದ್ಯಾಭ್ಯಾಸ ಇಲ್ಲದವನು ಗದ್ದೆಯಲ್ಲಿ ಕೆಲಸ ಮಾಡಬೇಕು ಅಂತ ಏನೂ ಇಲ್ಲ ಮಗನೇ. ಓದೋದು ಕಷ್ಟ ಏನಲ್ಲ, ಆದರೆ ನಾನು ಓದಬಲ್ಲೆ, ನಾನು ಈ ಕೆಲಸ ಮಾಡಬಲ್ಲೆ ಅನ್ನೋ ನಂಬಿಕೆ ಮೊದಲು ನಿನ್ನ ಮೇಲೆ ನಿನಗೆ ಇರಬೇಕು ಅಂತ ಹೇಳಿದರು. ಆದರೆ ಈ ಮಾತುಗಳು ಯಾವುದೂ ರವಿಗೆ ಅರ್ಥ ಆಗಿಲ್ಲ. ಮರುದಿನ ಶಾಲೆಯಲ್ಲಿ ಶಿಕ್ಷಕರೊಬ್ಬರು ರವಿ ಅಸಮಾಧಾನ ಹಾಗೂ ನಿರಾಸಕ್ತಿಯಿಂದ ಶಾಲೆಯಲ್ಲಿರುವುದನ್ನು ಗಮನಿಸಿದರು. ಅವರು ರವಿಯನ್ನು ಹತ್ತಿರಕ್ಕೆ ಕರೆದು ಏನಾಯಿತೆಂದು ಕೇಳಿದರು. ರವಿ ತಲೆ ತಗ್ಗಿಸಿಕೊಂಡು, ಗುರುಗಳೇ, ನಾನೊಬ್ಬ ದಡ್ಡ, ನನ್ನಿಂದ ಓದೋದಕ್ಕಾಗಲ್ಲ ಅಂತ ಹೇಳ್ದ. ಶಿಕ್ಷಕರಿಗೆ ಸಮಸ್ಯೆ ಏನು ಅಂತ ಅರ್ಥ ಆಯಿತು. ಅವರು ಒಂದು ಉಪಾಯ ಮಾಡಿದರು. ರವಿ, ಪ್ರಪಂಚದ ಎಲ್ಲ ಶ್ರೇಷ್ಠ ವ್ಯಕ್ತಿಗಳು ಪಾಲಿಸುವ ಒಂದು ರಹಸ್ಯವನ್ನು ನಾನು ನಿನಗೆ ಹೇಳ್ತೇನೆ. ನೀನು ಹಾಗೆ ಮಾಡು, ಆಗ ನೀನು ಓದಬಲ್ಲೆ, ಜೀವನದಲ್ಲಿ ಮುಂದೆ ಬರ್ತೀಯ ಅಂತ ಹೇಳಿದರು. ಅದು ಏನಂದರೆ, ನಾನು ಮಾಡಬಹುದು, ನಾನು ಕಲಿಯಬಹುದು, ನಾನು ಯಶಸ್ವಿಯಾಗುತ್ತೇನೆ, ನನ್ನಲ್ಲಿ ಆ ಸಾಮರ್ಥ್ಯ ಇದೆ, ನಾನು ತುಂಬ ಚೆನ್ನಾಗಿ ಓದುತ್ತೇನೆ ಎಂಬ ಈ ಮಾತುಗಳನ್ನು ನೀನು ಪ್ರತಿದಿನ ನಿನಗೆ ನೀನೇ ಹೇಳಿಕೊ ಎಂದು ಹೇಳಿದರು. ರವಿಗೆ ಮೊದಲಿಗೆ ಏನೂ ಅರ್ಥ ಆಗಲಿಲ್ಲ, ಅವನಿಗೆ ನಂಬಿಕೆ ಇರಲಿಲ್ಲ, ಆದರೆ ಪ್ರಯತ್ನ ಮಾಡ್ದ. ಪ್ರತಿದಿನ ಬೆಳಗ್ಗೆ ರವಿ ಹೊಲಕ್ಕೆ ಹೋಗುವ ಮೊದಲು ಹೇಳುತ್ತಿದ್ದ, ನಾನು ಮಾಡಬಹುದು, ನಾನು ಕಲಿಯಬಹುದು, ನನ್ನಲ್ಲಿ ಸಾಮರ್ಥ್ಯ ಇದೆ, ನಾನು ಬಲಶಾಲಿ ಎಂದು ಹೇಳಿಕೊಳ್ಳುತ್ತಿದ್ದ. ಮೊದಲು ಅದು ಕೇವಲ ಮಾತುಗಳಂತೆ ಅನಿಸಿತು, ಆದರೆ ನಿಧಾನವಾಗಿ ಅವನ ಮನಸ್ಸು ಬದಲಾಗತೊಡಗಿತು. ಆ ವಿಷಯ ಅವನಿಗೂ ಗೊತ್ತಾಗಲಿಲ್ಲ. ಕೆಲವು ತಿಂಗಳುಗಳ ನಂತರ ರವಿ ಹೆಚ್ಚು ಗಮನದಿಂದ ಓದಲು ಪ್ರಾರಂಭಿಸಿದ್ದ. ಪ್ರಶ್ನೆ ಅರ್ಥವಾಗದಿದ್ದರೆ ಮತ್ತೊಮ್ಮೆ ಕೇಳುತ್ತಿದ್ದ, ತಪ್ಪಾದರೂ ಹೆದರಲಿಲ್ಲ. ಅದನ್ನು ನೋಡಿದ ಅವನ ಸ್ನೇಹಿತರು ಆಶ್ಚರ್ಯಪಟ್ಟರು. ಶಿಕ್ಷಕರು ರವಿಯ ಬೆಳವಣಿಗೆ ನೋಡಿ ಖುಷಿಪಟ್ಟರು. ರವಿ ತರಗತಿಯಲ್ಲಿ ಕೈ ಎತ್ತಿ ಉತ್ತರ ಕೊಡುತ್ತಿದ್ದ. ವರ್ಷಗಳು ಕಳೆದವು. ರವಿ ದೊಡ್ಡವನಾದ, ಆದರೆ ಅವನು ಒಂದು ವಿಷಯ ಮರೆತಿರಲಿಲ್ಲ. ಅವನು ಪ್ರತಿದಿನ ಇನ್ನೂ ಹೇಳುತ್ತಿದ್ದ, ನಾನು ಮಾಡಬಹುದು, ನಾನು ಬಲಶಾಲಿ, ನಾನು ಕಲಿಯಬಹುದು ಅಂತ. ವಿದ್ಯಾಭ್ಯಾಸ ಇಲ್ಲದವನು ಗದ್ದೆಯಲ್ಲಿ ಕೆಲಸ ಮಾಡಬೇಕೆಂದೇನಿಲ್ಲ ಅಂತ ಅವನ ತಂದೆ ಹೇಳಿದ ಮಾತು ಅವನಿಗೆ ನೆನಪಿತ್ತು. ಆದ್ದರಿಂದ ರವಿ ಒಳ್ಳೆ ವಿದ್ಯಾಭ್ಯಾಸವನ್ನು ಪಡೆದು ಇದೀಗ ಅವನು ಹೊಸ ವಿಧಾನದಲ್ಲಿ ಕೃಷಿ ಮಾಡುತ್ತಿದ್ದಾನೆ. ಹಳ್ಳಿಯ ರೈತರಿಗೆ ಮಾದರಿಯಾಗಿದ್ದಾನೆ, ಎಲ್ಲರಿಗೂ ಸಹಾಯ ಮಾಡುತ್ತಾನೆ. ರವಿಗೆ ಅವನ ಶಿಕ್ಷಕರು ಹೇಳಿಕೊಟ್ಟ ರಹಸ್ಯ ತುಂಬ ಚೆನ್ನಾಗಿ ಅರ್ಥ ಆಗಿದೆ. ಒಂದು ಸಣ್ಣ ಮಾತು, ಒಂದು ಸಣ್ಣ ಪದ ಅವನ ನಂಬಿಕೆಯನ್ನು ಎಷ್ಟು ಬದಲಾಯಿಸಬಹುದು. ನಮ್ಮ ಮಾತುಗಳು ನಮ್ಮ ಆಲೋಚನೆಗಳಾಗುತ್ತವೆ, ಆಲೋಚನೆಗಳೇ ನಮ್ಮ ಜೀವನವಾಗುತ್ತವೆ. ನಮ್ಮ ಬಗ್ಗೆ ನಾವೇ ಹೇಳಿಕೊಳ್ಳುವ ಮಾತುಗಳು ನಮ್ಮ ಭವಿಷ್ಯವನ್ನು ರೂಪಿಸುತ್ತವೆ. ಮೊದಲು ನಿಮ್ಮ ಮೇಲೆ ನೀವೇ ನಂಬಿಕೆ ಇಡಿ.
ನಿಮ್ಮ ಮಾತಿಗೆ ಇರುವ ಶಕ್ತಿ ತಿಳಿದುಕೊಳ್ಳಿ. ಇಂತಿ ನಿಮ್ಮ ಕರುಣಾ ಕಥೆಗಳು.